ನಮಸ್ಕಾರ ಎಲ್ರಿಗೂ. ಮುದ್ದೆ ಅಂತಂದ್ರೆ ಅದ್ರ ಜೊತೆ ಸೊಪ್ಸಾರು ಇರ್ಲೇಬೇಕು. ಸೊ ಕಾಂಬಿನೇಷನ್ ಅಲ್ಲಿ ಬೆಸ್ಟ್ ಅಂದ್ರೆ ಸೊಪ್ಸಾರು. ಇದನ್ನ ಮಾಡೋದು ತುಂಬಾ ಸುಲಭ. ಮೊದಲಿಗೆ ಒಂದ್ ಕುಕ್ಕರ್ಗೆ ತೊಗರಿ ಬೇಳೆ, ಹೆಸರು ಬೇಳೆ, ಸ್ವಲ್ಪ ಮೈಸೂರು ಬೇಳೆ ಹಾಕೊಂಡಿದ್ದೀನಿ. ಈ 3 ಬೇಳೆಗಳ ಕಾಂಬಿನೇಷನ್ ತುಂಬಾ ರುಚಿಯಾಗಿರುತ್ತೆ ಸೊಪ್ಸಾರ್ಗೆ. ಒಂದ್ಸತಿ ಟ್ರೈ ಮಾಡಿ. ಬೇಳೆ ಎಲ್ಲ ಹಾಕಿದ್ಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಟೊಮೆಟೊನ ಹಾಕಿದ್ದೀನಿ. ಹಾಗೆ ತೊಳೆದಿದ್ದಂತ ಸೊಪ್ಪನ್ನ ಕೂಡ ಹಾಕಿದ್ದೀನಿ. ಇಲ್ಲಿ ನಾನು ಮಿಕ್ಸ್ಡ್ ಸೊಪ್ಪನ್ನ ತಗೊಂಡಿದ್ದೀನಿ. ನಿಮ್ಗೆ ಯಾವ ಸೊಪ್ಪು ಬೇಕೋ ಅದನ್ನ ತಗೊಂಡ್ ಮಾಡ್ಕೋಬಹುದು. ಬೇಯೋದಕ್ಕೆ ಬೇಕಾದಷ್ಟು ನೀರ್ ಹಾಕ್ಬಿಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಇವಾಗ ಒಂದ್ ಸೈಡ್ಗೆ ಒಗ್ಗರಣೆ ಹಾಕೋತಾ ಇದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು, ಒಣಗಿದ ಮೆಣಸಿನಕಾಯಿ, ಹಿಂಗು ಇಷ್ಟನ್ನೆಲ್ಲ ಹಾಕೋತಾ ಇದ್ದೀನಿ. ನೀವು ಬೇಕಾದ್ರೆ ಸ್ವಲ್ಪ ಬೆಳ್ಳುಳ್ಳಿನ ಕೂಡ ಜಜ್ಜಿ ಹಾಕೊಳ್ಳಿ. ಇವಾಗ ಒಗ್ಗರಣೆ ರೆಡಿ ಆಗಿದೆ. ಇವಾಗ ಸೊಪ್ಪು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಒಂದು ಸ್ಮ್ಯಾಶರ್ ಇಂದ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಒಂಚೂರು ಹುಣಸೆಹಣ್ಣು ರಸ ಕೂಡ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಕುಕ್ಕರ್ನ ಸ್ಟವ್ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಸಾರನ್ನ. ಸಾರು ಚೆನ್ನಾಗಿ ಕುದಿ ಬರ್ತಾ ಇದ್ದಂಗೆ ಇದಕ್ಕೆ ನಾನು 1 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ನ ಸೇರಿಸ್ತಾ ಇದ್ದೀನಿ. ಚಿಲ್ಲಿ ಪೌಡರ್ ಹಾಕೋದು ಆಪ್ಷನಲ್, ನಿಮಗ್ ಬೇಕಾದ್ರೆ ಹಾಕೊಳ್ಳಿ. ಈಗ ಇದಕ್ಕೆ ಒಗ್ಗರಣೆನ ಸೇರಿಸಿದ್ದೀನಿ. ಸಾಂಬಾರ್ ಇಲ್ಲಿ ರೆಡಿ ಆಗಿದೆ. ದಿನ ಏನಪ್ಪಾ ಸಾರು ಮಾಡೋದು ಅನ್ನೋರ್ಗೆ ನನ್ನ ಈ ಪೇಜ್ ನ ಶೇರ್ ಮಾಡಿ. ನನ್ನ ಈ ಪೇಜ್ ಅಲ್ಲಿ ಲೆಕ್ಕಾನೇ ಇಲ್ಲದೆ ಇರುವಷ್ಟು ಸಾಂಬಾರ್ ರೆಸಿಪೀಸ್ ನ ಶೇರ್ ಮಾಡಿದ್ದೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಫಾಲೋ ಮಾಡೋದನ್ನ ಮರಿಬೇಡಿ.